ಈ ಜಾಗನ ಡ್ರ್ಯಾಗನ್ ಎಗ್ ಬೀಚ್ ಅಂತ ಕರೀತಾರೆ. ಇದು ರೇಂಡಿಯರ್ ಮಾಸ್ ಅಂತ ಹೇಳ್ತಾರೆ. ಇಲ್ಲಿ ರೇಂಡಿಯರ್ಸ್ ಇದಾವಲ್ಲ, ಅವು ಈ ಮಾಸ್ ಅನ್ನೇ ತಿನ್ನೋದು. ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ಇವತ್ತು ನಾವು ತೆರಿಬರ್ಕಕ್ಕೆ ಹೋಗ್ತಿದ್ದೇವೆ ವೇಲ್ ವಾಚಿಂಗ್ ಮಾಡಲಿಕ್ಕೆ. ಆನ್ ದ ವೇ ನಾವಿಲ್ಲಿ ಗಾಡಿ ನಿಲ್ಸಿದ್ದೇವೆ ಜಸ್ಟ್ ಈ ಪ್ಲೇಸ್ ನೋಡಲಿಕ್ಕೆ. ಇಲ್ಲಿ ನಮ್ಮದು ಗೈಡ್ ನಮಗೆ ಸ್ಪೆಷಲ್ ಫ್ರೂಟ್ ತೋರಿಸಿದ್ರು, ಬೆರಿ, ಕ್ರಾಬೆರಿ ಅಂತೇಳಿ ಇದನ್ನು ಹೇಳ್ತಾರೆ. ಈ ಥರ ತೆಗ್ಬಿಟ್ಟು ಇದು ತುಂಬ ಜ್ಯೂಸಿ ಇದೆ. ಜಸ್ಟ್ ಎಷ್ಟು ಬೇಕಾದ ನೀವು ತೆಗ್ಬಿಟ್ಟು ಇದನ್ನು ಚ್ಯೂ ಮಾಡಿ ಜ್ಯೂಸ್ ಕುಡಿಬೇಕು. ಆಮೇಲೆ ಅದರದ್ದು ಲೆಫ್ಟ್ ಓವರ್ಸ್ ಏನಿದೆ ನೋಡಿ, ಅದನ್ನು ಉಗಿಬೇಕು. ಇದನ್ನ ಜಸ್ಟ್ ಜ್ಯೂಸ್ ಮಾತ್ರ ತಿನ್ನಬೇಕು ಇದರದ್ದು. ಜಸ್ಟ್ ಥ್ರೋ ಇಟ್. ಇದು ಇಲ್ಲಿನ ಮಶ್ರೂಮ್. ಜನರು ಇಲ್ಲಿ ಬಂದಾಗ ಈ ಮಶ್ರೂಮ್ಸ್ ತೆಗಿಲಿಕ್ಕೆ ಬಂದಾಗ ಈ ಬ್ಲ್ಯಾಕ್ ಬೆರೀಸನ್ನೇ ತಿಂತಾರೆ. ಇಲ್ಲಿ ನೀರೆಲ್ಲ ತಗೊಂಡ್ ಬರಲ್ಲ ಅಂತ. ಅದೇ ನಮ್ಮ ಗೈಡ್ ನಮಗೆ ತೋರಿಸ್ತಿದ್ರು. ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ಲ ಮಶ್ರೂಮ್ಸ್. ಇದು ರೇಂಡಿಯರ್ ಮಾಸ್ ಅಂತ ಹೇಳ್ತಾರೆ. ಇಲ್ಲಿ ರೇಂಡಿಯರ್ಸ್ ಇದಾವಲ್ಲ, ಅವು ಈ ಮಾಸ್ ಅನ್ನೇ ತಿನ್ನೋದು. ಇದು ರೇಂಡಿಯರ್ ಫುಡ್. ಇಲ್ಲಿ ಬ್ಲೂಬೆರಿ ಕೂಡ ಇದೆ ನೋಡಿ. ಮತ್ತೆ ಪಕ್ಕದಲ್ಲಿ ರೆಡ್ ಕಲರ್ ಇದೆಯಲ್ಲ, ಇದು ಲಿಂಗನ್ ಬೆರಿ ಅಂತೆ. ಆನ್ ದ ವೇ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಒಂದು ಜಾಗದಲ್ಲಿ ನಿಲ್ಲಿಸಿದ್ದಾರೆ. ಇದು ಡ್ರೈವರ್ಸೇ ಫಂಡ್ ಮಾಡಿ ನಡೆಸ್ತಿರೋ ಜಾಗ ಅಂತೆ. ಇಲ್ಲಿ ಇದು ಕಟ್ ಮಾಡ್ತಿದಾರಲ್ಲ, ಇದು ಸೀ ಅರ್ಚಿನ್. Погодка? Да. Я шел с утра на работу, дождь был. What is that you have put in that? It's sea urchin. And what is that you mixed? A little soy sauce. Okay, soy sauce. A little. Sea urchin. But it's not for everybody, you know. And this is a scallop. So it's some kind of seafood. We eat it raw. Okay. Yeah, usually they differ. So of course they showing you beautifully how it is. So, but if I take it by myself, just like that. And this part already eatable. Take another part, clean it out of different part of bodies. And it's done. Yeah. It's quite sweet. Sweet. Yeah, you can try. No. Why not? Do you like shrimps? I'll try. Do not afraid. It tastes like a sweet shrimp. Do not afraid at all. It's like a sweet. ಸ್ಕ್ಯಾಲಪ್ಸ್ ನಾನು ಮೊದಲು ಕೂಡ ತಿಂದಿದ್ದೇನೆ, ಆದರೆ ಯಾವತ್ತೂ ಈ ಥರ ರಾ ಬಾಯಿಗೆ ಹಾಕಿರಲಿಲ್ಲ. So this one you said the bigger ones must They could be bigger. it could be much bigger than this. Twice. Oh, okay. ಇಲ್ಲಿಗೆ ಬರಬೇಕಾದ್ರೆ ನಾನು ನಿಮಗೆ ರೇಂಡಿಯರ್ ಮಾಸ್ ತೋರಿಸಿದ್ದೆ ಅಲ್ಲ, ಅದೇ ಮಾಸನ್ನು ಇಲ್ಲಿ ಫ್ಲೇವರ್ಸ್ ಎಲ್ಲ ಹಾಕಿ ಚಿಪ್ಸ್ ಮಾಡಿಟ್ಟಿದ್ದಾರೆ. ಇದು ಮನುಷ್ಯರಿಗೆ ತಿನ್ನಲಿಕ್ಕೆ. ಜಸ್ಟ್ ಮಾಸ್ ಚಿಪ್ಸ್ ಮಾತ್ರ ಅಲ್ಲ, ಇಲ್ಲಿ ಟೀ ಕೂಡ ಅವೈಲೇಬಲ್ ಇದೆ ರೇಂಡಿಯರ್ ಮಾಸ್ ಇದ್ದು. ಮುರ್ಮಾನ್ಸ್ಕಿಂದ ಹೊರಡೋ ಮೊದಲು ಟ್ರೈ ಮಾಡಬೇಕು. ಸ್ಕ್ಯಾಲಪ್ಸನ್ನು ಟ್ಯಾಂಕ್ ಒಳಗೆ ಇಟ್ಟಿದ್ದಾರೆ ನೋಡಿ. ಇದರಲ್ಲಿ ಒಳಗಡೆ ಮೂವ್ ಆಗ್ತಾ ಇದೆ ನೋಡಿ ಮೂವ್ಮೆಂಟ್.
ತೆರಿಬರ್ಕ ರೀಚ್ ಆಗಿದ್ದೇವೆ. ತೆರಿಬರ್ಕ ಒಂದು ಸಣ್ಣ ವಿಲೇಜ್ ಈ ಆರ್ಟಿಕ್ ಓಷನ್ ಪಕ್ಕದಲ್ಲಿ. ಸೊ ಇಲ್ಲಿಗ ನಾವು ಆರ್ಟಿಕ್ ಓಷನಲ್ಲೇ ವೇಲ್ ವಾಚಿಂಗಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಗಾಳಿ ಬೀಸ್ತಿದೆ, ಸೊ ತಣ್ಣಗಿರ್ತದೆ. ಸೊ ಈ ಥರ ನೀವು ವಾರ್ಮ್ ಕ್ಲೋತ್ಸ್ ಎಲ್ಲ ತಗೊಂಡು ಬರಬೇಕು. ಆಮೇಲೆ ಇಲ್ಲಿ ಸ್ವಲ್ಪ ಮಳೆನೂ ಬರ್ಬೋದು. ಸೊ ಈ ಥರ ವಿಂಡ್ ಶೀಟರ್ಸ್ ಕೂಡ ಹಿಡ್ಕೊಂಡು ಬನ್ನಿ, ರೈನ್ ಕೋಟ್ಸ್ ಎಲ್ಲ. ಮತ್ತು ಇವರು ಈವನ್ ನಮ್ಮ ಚಪ್ಪಲೆಲ್ಲ ಏನು ಶೂಸ್ ಎಲ್ಲ ಏನು ಹಾಕ್ತಿದ್ರು ನೋಡಿ, ಅದು ಶೂಸ್ ಕೂಡ ವಾಟರ್ ಪ್ರೂಫ್ ಮಳೆಗೆ ಹಾಕುವಂಥದ್ದು ಹಾಕೊಂಡು ಬರ್ಲಿಕ್ಕೆ ಹೇಳಿದರು. ಬಟ್ ನಮ್ಮ ಹತ್ರ ಈಗ ಅದು ಅವೈಲೇಬಲ್ ಇಲ್ಲ. ಸೊ ನಮ್ಮದು ಶೂಸ್ ಹಾಕೊಂಡು ಬಂದಿದ್ದೇವೆ. ಹೋಪ್ಫುಲಿ ಮಳೆ ಬರೋದಿಲ್ಲ, ಹಾಳಾಗದಿದ್ರು ಸಾಕು ನಮ್ಮ ಶೂಸ್. ಸುಮಾರೆಲ್ಲ ಟ್ರಾವೆಲ್ ಏಜೆಂಟ್ಸ್ ಹತ್ರ ಮಾತನಾಡಿದ ನಂತರ ನಾವು ಫೈನಲಿ ಅರೋರಾ ಟ್ರಾನ್ಸ್ಫರ್ನ ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ನಮಗೆ 5 ಜನಕ್ಕೆ 60,000 ರೂಬಲ್ಸ್ ಇದು ಪ್ಯಾಕೇಜ್ ಸಿಕ್ತು, ತೆರಿಬರ್ಕ ಮತ್ತು ವೇಲ್ ವಾಚಿಂಗ್ ಎಲ್ಲ ಕವರ್ ಮಾಡಲಿಕ್ಕೆ. ಬನ್ನಿ ಹೋಗೋಣ ಬೋಟಲ್ಲಿ. ಐ ಹೋಪ್ ವೇಲ್ ಸಿಗ್ತದೆ ನೋಡಲಿಕ್ಕೆ. ಆರ್ಕ್ಟಿಕ್ ಓಷನ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ಈ ವ್ಯೂ ನೋಡಲಿಕ್ಕೆ ನನಗೆ ಕುತ್ಕೊಳ್ಳಿಕ್ಕೂ ಆಗ್ತಿಲ್ಲ, ನಿಲ್ಲಕ್ಕೂ ಆಗ್ತಿಲ್ಲ, ಅಷ್ಟು ರಫ್ ಇದೆ ಈ ಸಿ. ನಾವು ಕ್ರಾಬಿಯಲ್ಲಿ ಸ್ಪೀಡ್ ಬೋಟಲ್ಲಿ ಹೋಗಿದ್ವಿ, ಆದರೂ ನಮಗೆ ಅಷ್ಟೊಂದೇನು ರಫ್ನೆಸ್ ಗೊತ್ತಾಗಿರಲಿಲ್ಲ, ಬಿಕಾಸ್ ಅಲ್ಲಿ ಸಿ ತುಂಬ ಕಾಮ್ ಇದೆ. ಬಟ್ ಇಲ್ಲಂತೂ ಈ ಓಷನ್ ನೋಡಿ ಎಷ್ಟು ರಫ್ ಆಗಿದೆ ಅಂತ ಹೇಳಿದ್ರೆ ನೋಡಿ, ನಂಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ, ಕುತ್ಕೊಂಡು ಕೂಡ ನೋಡ್ಲಿಕ್ಕೆ ಆಗ್ತಿಲ್ಲ. ಜಂಪ್ ಆಗ್ತದಲ್ಲ ಅವಾಗ ಒಂಥರ ಲೈಟ್ ಆಗ್ತಾ ಇದೆ ಅಂತ ತಲೆ ಸುತ್ತ ಬರ್ತಿದೆ ಅನ್ನೋ ರೀತಿ ಅನಿಸ್ತಾ ಇದೆ. ತುಂಬಾ ಜಾಸ್ತಿ ಜಂಪ್ ಆಗ್ತಿದೆ. ನಮ್ಗೆ ಕ್ರಾಬಿಯಲ್ಲಿ ಏನು ಅನ್ಸಿರ್ಲಿಲ್ಲ, ಇಲ್ಲಿ ಒಂಥರ ಲೈಟ್ ಆಗ್ತಿದೆ. ಇದು ಪ್ರೈವೇಟ್ ಬೋಟ್ ಅಲ್ಲ, ಇಲ್ಲಿ ಬಾಕಿ ಟೂರಿಸ್ಟ್ ಕೂಡ ಇದ್ದಾರೆ ನಮ್ಮ ಜೊತೆಗೆ. ಟೋಟಲ್ ನಂಬರ್ ಆಫ್ ಟೂರಿಸ್ಟ್ ಒಂದು ಪರ್ಟಿಕ್ಯುಲರ್ ನಂಬರ್ಗಿಂತ ಕಡಿಮೆ ಇದ್ರೆ ಮಾತ್ರ ನಮ್ಮ ಜೊತೆ ಬಂದಿರೋ ಗೈಡಿಗೆ ಕೂಡ ಇಲ್ಲಿ ಬರ್ಲಿಕ್ಕೆ ಬಿಡ್ತಾರೆ. ಇದು ಎಕ್ಸಿಡ್ ಆಗ್ತಿತ್ತು, ಸೊ ಹಾಗಾಗಿ ನಮ್ಮ ಗೈಡಿಗೆ ಬರ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಒಂದು ರಷ್ಯನ್ ಫ್ಯಾಮಿಲಿ ಇದ್ದಾರೆ ನಮ್ಮ ಜೊತೆ ಬೋಟಲ್ಲಿ. ರಷ್ಯನ್ನಲ್ಲಿ ಏನೇನು ಹೇಳ್ತಿದ್ದಾರೋ ಬೋಟ್ನವರು, ಅದನ್ನ ಈ ರಷ್ಯನ್ ಫ್ಯಾಮಿಲಿ ಇಂಗ್ಲೀಷಲ್ಲಿ ನಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿದ್ರು. ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಈಸಿ ಆಯಿತು. ತೆರಿಬರ್ಕ ಕೋಸ್ಟಲ್ ವಿಲೇಜ್ ಆಗಿರೋದ್ರಿಂದ ಇಲ್ಲಿ ಆರ್ಕ್ಟಿಕ್ ಸೆಕ್ಯೂರಿಟಿ ಫೋರ್ಸಸ್ ಆನ್ ದ ವೇ ನಮ್ಮ ಬೋಟಿಗೆ ಬಂದುಬಿಟ್ಟು ನಮ್ಮ ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡ್ತಾರೆ. ಒಳ್ಳೆ ಮೂವಿ ಸೀನ್ ಇರ್ತದೆ. ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಲ್ಲಿ ಜನರಿಗೆ ಇಂಗ್ಲೀಷ್ ಬರಲ್ಲ, ನಮಗೆ ರಷ್ಯನ್ ಬರಲ್ಲ. ನಮ್ಮ ಬೋಟ್ನವನು ಏನೋ ನಮ್ಮ ಕಡೆ ಧ್ಯಾನನೇ ಕೊಡ್ತಿರ್ಲಿಲ್ಲ, ಅವನಿಗೂ ಇಂಗ್ಲೀಷ್ ಬರಲ್ಲ ಬಿಡಿ. ಬಟ್ ಈ ರಷ್ಯನ್ ಫ್ಯಾಮಿಲಿ ಬಂದು ಇನ್ಫಾರ್ಮ್ ಮಾಡಿದ್ರು ಸೆಕ್ಯೂರಿಟಿ ಅಫಿಷಿಯಲ್ಸ್ ಬಂದಿದ್ದಾರೆ ಅಂತ ಹೇಳಿ. ನಾವಿಲ್ಲಿ ಬರೋ ಮೊದಲೇ ನಮ್ಮ ಗೈಡ್ ನಮಗೆ ಹೇಳಿದ್ರು ಪಾಸ್ಪೋರ್ಟ್ ಎಲ್ಲ ತಕೊಂಡು ಹೋಗಿ ಅಂತೇಳಿ. ಸೊ ನಾವೆಲ್ಲ ತಕೊಂಡು ಬಂದಿದ್ವಿ. ಆರ್ಮ್ಡ್ ಫೋರ್ಸ್ ಅಫಿಷಿಯಲ್ಸ್ ಬಂದರು, ನಮ್ಮ ಹತ್ರ ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡಿ ನಮ್ಮ ಪರ್ಮಿಷನ್ ತಗೊಂಡ್ಬಿಟ್ಟು ಪಾಸ್ಪೋರ್ಟ್ ಫೋಟೋ ತಗೊಂಡು ಹೋದರು. ಸೊ ಹಾಗಾಗಿ ಟೆನ್ಷನ್ ಏನಿಲ್ಲ, ಡಾಕ್ಯುಮೆಂಟ್ಸ್ ಇದ್ದರೆ ಯಾರೂ ಏನೂ ಮಾಡಲ್ಲ. ನಾವು ಬರೋ ಮೊದಲು ನಮಗೆ ಹೇಳಿದ್ರು ನಮ್ಮ ಗೈಡ್ ಇಲ್ಲಿ ತುಂಬ ಚಳಿ ಇರ್ತದೆ ಅಂತೇಳಿ. ನಾವು ಒಳಗಡೆ ಏರಿಯಾದಲ್ಲಿ ಕೂತಿದ್ವಿ, ಹಾಗಾಗಿ ಅಷ್ಟೊಂದು ಚಳಿ ಗೊತ್ತಾಗಿಲ್ಲ. ಬಟ್ ಹೊರಗಡೆ ಕೂಡ ಇಲ್ಲಿ ಮ್ಯಾನೇಜಬಲ್ ಚಳಿ ಇದೆ, ತುಂಬ ಜಾಸ್ತಿ ಇಲ್ಲ. ನಾವು ಹಾಕ್ಕೊಂಡಿರೋ ವಾರ್ಮ್ ಕ್ಲೋತ್ಸೇ ಓಕೆ. ಎಷ್ಟೊತ್ತಿಂದ ಟ್ರಾವೆಲ್ ಮಾಡ್ತಿದ್ದೇವೆ, ಬಟ್ ಇಲ್ಲಿವರೆಗೆ ಒಂದು ಕೆಲವು ಸೀಗಲ್ಸ್ ನೋಡ್ಲಿಕ್ಕೆ ಸಿಕ್ಕಿದ್ದಾವೆ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಯಾವ ಸೀ ಕ್ರೀಚರ್ ಆಗಲಿ ಬರ್ಡ್ಸ್ ಆಗಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ ನಮಗೆ. ಇವಾಗ ಜಸ್ಟ್ ದೂರದಲ್ಲಿ 2 ಸೀಲ್ ಕಾಣಿಸ್ತಿದೆ. ಬಟ್ ಅದು ಕೂಡ ನಾವು ಕ್ಯಾಮ್ರಾದಲ್ಲಿ ಝೂಮ್ ಮಾಡಿ ನೋಡಬೇಕಾಗಿದೆ, ಬರೀ ಕಣ್ಣಿಗೆ ಅಷ್ಟೊಂದು ತೋರ್ತಾ ಇಲ್ಲ. ಇದಿಷ್ಟೇ ನೋಡ್ಲಿಕ್ಕೆ ಸಿಕ್ಕಿರೋದು ಇಲ್ಲಿವರೆಗೆ. ಬೋಟ್ ರೈಡ್ ನಾವು ಸುಮಾರು ಸಲ ಮಾಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ ತೆರಿಬರ್ಕದಲ್ಲಿ ನಾವು ವೇಲ್ ವಾಚಿಂಗ್ ಅಂತಲೇ ಬಂದಿರೋದು. ಬಟ್ ಬ್ಯಾಡ್ ಲಕ್, ವೇಲ್ ಅಂತೂ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇವಾಗಂತೂ ವಾಪಸ್ ಹೋಗೋ ಟೈಮ್ ಆಗಿದೆ. ಸೊ ಹಾಗಾಗಿ ಇನ್ನು ವೇಲ್ ನೋಡ್ಲಿಕ್ಕೆ ಸಿಗ್ತದೆ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಇಟ್ಸ್ ಓಕೆ, ಮೇ ಬಿ ನೆಕ್ಸ್ಟ್ ಟೈಮ್.
ಬೋಟ್ ರೈಡ್ ಮುಗಿಸಿ ನಾವಿವಾಗ ಈ ಬ್ಯೂಟಿಫುಲ್ ಲೊಕೇಶನಲ್ಲಿ ಊಟ ಮಾಡ್ಲಿಕ್ಕೆ ಬಂದಿದ್ದೇವೆ. ರೆಸ್ಟೋರೆಂಟ್ ನೋಡ್ಲಿಕ್ಕೆ ಸಿಂಪಲ್ ಆಗಿದೆ, ಬಟ್ ಇಲ್ಲಿನ ವ್ಯೂ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ. ಈ ರೆಸ್ಟೋರೆಂಟ್ ಹೆಸರು ರಿಂದ ಅಂಥೇಳಿ. ಲಿಟ್ರಲ್ ಟ್ರಾನ್ಸ್ಲೇಷನ್ ಮಾಡಿದರೆ ಇಂಗ್ಲೀಷಲ್ಲಿ ಇದರ ಅರ್ಥ ಬೆಲ್ ಅಂತ. ಇಲ್ಲಿನ ಟ್ರೆಡಿಷ್ನಲ್ ಡಿಶ್ ರೇಂಡಿಯರ್ ಮೀಟ್ ಸೂಪ್, ಬಟ್ ಇದು ನಮ್ಮ ಟ್ರಿಪ್ನ ಬಿಗಿನಿಂಗ್ ಆದ್ದರಿಂದ ನಾವು ಅದನ್ನು ತಗೊಂಡಿಲ್ಲ. ನಾರ್ಮಲ್ ಸೂಪ್ ಮತ್ತು ನಗ್ಗೆಟ್ಸ್, ರಷ್ಯನ್ ಪ್ಯಾನ್ ಕೇಕ್, ಇದನ್ನು ಬ್ಲೀನಿ ಅಂತ ಕರೀತಾರೆ, ಅದು ಇಂಥದ್ದೆಲ್ಲ ಐಟಮ್ ತಗೊಂಡಿದ್ದೇವೆ. ಇಲ್ಲಿನ ಫ್ರೂಟ್ ಜಾಮ್ ತುಂಬಾ ಟೇಸ್ಟಿಯಾಗಿದೆ. ಇವಾಗ ನಾವು ತೆರೆಬರ್ಕಾದ ಕೆಲವು ಟೂರಿಸ್ಟ್ ಲೊಕೇಶನ್ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಈ ಜಾಗನ ಡ್ರ್ಯಾಗನ್ ಎಗ್ ಬೀಚ್ ಅಂತ ಕರೀತಾರೆ. ಈ ಡ್ರ್ಯಾಗನ್ ಎಗ್ ಬೀಚ್ ನ ಹಿಂದೆ ಒಂದು ಕತೆ ಇದೆ. ಸಾವಿರಾರು ವರ್ಷಗಳ ಹಿಂದೆ ಎರಡು ಕ್ಲಿಫ್ ಮಧ್ಯದಲ್ಲಿ ಸುಮಾರು ಐಸ್ ಇತ್ತು. ಈ ಐಸ್ ನ ಪ್ರೆಷರ್ ಇಂದಾಗಿ ಈ ಕ್ಲಿಫ್ ನ ಮಧ್ಯದಲ್ಲಿದ್ದ ಈ ರಾಕ್ಸ್ ಇದೆಲ್ಲ ಅದೆಲ್ಲ ಈ ತರ ರೌಂಡ್ ರೌಂಡ್ ರಾಕ್ ಆಗಿ ಕನ್ವರ್ಟ್ ಆಯ್ತು. ಮತ್ತೆ ಸ್ವಲ್ಪ ವರ್ಷದ ನಂತರ ಟೆಕ್ಟಾನಿಕ್ ಪ್ರೆಷರ್ ಇಂದಾಗಿ ಈ ಸೈಡ್ ಈ ಲ್ಯಾಂಡ್ ಇದೆಲ್ಲ ಇದು ಸ್ವಲ್ಪ ರೈಸ್ ಫಾಸ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸಿ ಲೆವೆಲ್ ಅಲ್ಲಿ ಏನು ಸಿ ವಾಟರ್ ಏನ್ ರೈಸ್ ಆಗ್ತದೆ ನೋಡಿ, ಆ ಲೆವೆಲ್ಗಿಂತ ಜಾಸ್ತಿ ಫಾಸ್ಟ್ ಆಗಿ ಈ ಲ್ಯಾಂಡ್ ರೈಸ್ ಆಗ್ತಿದೆ. ಸೊ ಹಾಗಾಗಿ ಯಾವಾಗ್ಲೂ ಈ ಲ್ಯಾಂಡ್ ಸಿ ಲೆವೆಲ್ಗಿಂತ ಮೇಲೇನೆ ಇದೆ. ಮತ್ತೆ ನೀವು ದೂರದಲ್ಲಿರೋ ಅಲ್ಲಿರೋ ಈ ಕಲ್ಲುಗಳನ್ನ ನೋಡಿದ್ರೆ ಅವು ಸ್ವಲ್ಪ ರಫ್ ಇದಾವೆ. ಬಟ್ ಅದೇ ನೀವಿಲ್ಲಿ ಸಿ ಹತ್ರ ಇರೋ ರಾಕ್ಸ್ ಅನ್ನ ನೋಡಿದ್ರೆ ಈ ರಾಕ್ಸ್ ಸ್ವಲ್ಪ ಸ್ಮೂತ್ ಆಗಿವೆ. ಯಾಕಂತ ಹೇಳಿದ್ರೆ ಇಲ್ಲಿ ತನಕ ಸಿ ವಾಟರ್ ಬರ್ತದೆ, ನೀರಿನಿಂದಾಗಿ ಈ ಕಲ್ಲುಗಳು ಕೂಡ ಪಾಲಿಶಿಂಗ್ ತರ ಆಗಿ ಹೋಗಿದೆ. ಮತ್ತೆ ಈ ತರದ್ದು ಈ ರೌಂಡ್ ರೌಂಡ್ ಕಲ್ಲುಗಳಿರುವಂತ ಜಾಗ ಇಲ್ಲಿ ಸುಮಾರೆಲ್ಲ ಇದೆ. ಆಚೆ ಸೈಡ್ ಕೂಡ ಹೋದ್ರು ಅಲ್ಲೂ ಕೂಡ ಇದೆ, ಈಚೆ ಸೈಡ್ ಅಲ್ಲೂ ಇದೆ. ಬಟ್ ಈ ಜಾಗವನ್ನು ಮಾತ್ರ ಡ್ರ್ಯಾಗನ್ ಎಗ್ ಬೀಚ್ ಅಂತ ಕರೀತಾರೆ ಈ ಬೀಚ್ ಏರಿಯಾನ. ಬಿಕಾಸ್ ಗಾಡಿಯಿಂದ ಎಲ್ಲ ಬರ್ಲಿಕ್ಕೆ ತುಂಬಾ ಈಸಿ ಇದೆ ಈ ಜಾಗ, ಅದಕ್ಕೆ ಈ ಜಾಗಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಡ್ರ್ಯಾಗನ್ ಎಗ್ ಬೀಚ್ ಅಂತೇಳಿ. ಡ್ರ್ಯಾಗನ್ ಎಗ್ ಅಂತಾನೆ ಹೆಸರು ಕೊಡ್ಲಿಕ್ಕೆ ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ ಇವರಿಗೆ ಚೈನೀಸ್ ಟೂರಿಸ್ಟ್ ಅನ್ನ ಅಟ್ರಾಕ್ಟ್ ಮಾಡಬೇಕಿತ್ತು. ಸೊ ಇದು ಈ ಡ್ರ್ಯಾಗನ್ ಎಗ್ ಬೀಚ್ ನ ಕತೆ.
ಇದು ನಮ್ಮ ಟೂರ್ ಗೈಡ್. ಇಂಥ ಬೆಟ್ಟ-ಗುಡ್ಡದ ಪ್ರದೇಶದಲ್ಲೇ ಹುಟ್ಟಿ ಬೆಳೆದಿರೋರು. ಹಾಗಾಗಿ ಇವರಿಗೆ ಈ ಬೆಟ್ಟ-ಗುಡ್ಡ ಹತ್ತೋದೆಲ್ಲ ಏನೂ ಅಷ್ಟು ಕಷ್ಟನೇ ಅಲ್ಲ. ನಾವು ಕಣ್ಮುಚ್ಚಿ ಕಣ್ ತೆರೆಯೋದ್ರೊಳಗೆ ನಮ್ಮ ಹತ್ರ ನಿಂತಿದ್ದವರು ಅಲ್ಲಿ ರೀಚ್ ಆಗೋದ್ರು. ನೋಡಿ ಎಷ್ಟು ಆರಾಮಾಗಿ ಹತ್ಬಿಟ್ಟು ಬರ್ತಾ ಇದ್ದಾರೆ. ಇದೆಲ್ಲ ಇವ್ರು ಮಾಡಿರೋದು ಅಲ್ಲಿಂದ ನಮ್ಮ ಫೋಟೋ, ವಿಡಿಯೋ ತೆಗಿಲಿಕ್ಕೆ. ಇವ್ರನ್ನ ನೋಡಿ ನಮಗೆ ಟಾರ್ಜನ್ ನೆನಪಾಯ್ತು. ಹಾಗಾಗಿ ಇವರಿಗೆ ನಾವು ಟಾರ್ಜನ್ ಅಂತ ನಾಮಕರಣ ಮಾಡಿದ್ವಿ. ನೀವಿಲ್ಲಿ ನೋಡ್ತಿರೋ ಈ ವುಡನ್ ಥ್ರೋನ್ ರಷ್ಯಾದ ಓಲ್ಡ್ ತೆರೆಬರ್ಕಾದಲ್ಲಿರೋ ಬ್ಯಾರೆಂಟ್ ಸೀಯ ಕೋಸ್ಟಲ್ಲಿದೆ. ಇದನ್ನು ಟ್ರೋನ್ ಆರ್ಟ್ ಆಬ್ಜೆಕ್ಟ್ ಅಂತ ಕರೀತಾರೆ. ಹಳೆಯ ಬ್ಯಾರಾಕ್ಸ್ ಮರದ ದಿಂಬುಗಳು ಮತ್ತು ಮೆಟ್ಟಿಲುಗಳ ಅವಶೇಷಗಳಿಂದ ಇದನ್ನು 2021ನಲ್ಲಿ ಒಂದು ಎಕ್ಸ್ಟ್ರೀಮ್ ಪವರ್ ಕಾಂಪಿಟಿಷನ್ಗಾಗಿ ನಿರ್ಮಿಸಲಾಗಿತ್ತು. ಈಗ ಇದು ಬಹಳ ಜನಪ್ರಿಯ ಟೂರಿಸ್ಟ್ ಆಕರ್ಷಣೆ ಆಗಿದೆ. ಇದನ್ನು ಜನರು ಗೇಮ್ ಆಫ್ ಥ್ರೋನ್ ಸೀರೀಸ್ನ ಅಯನ್ ಥ್ರೋನ್ಗೆ ಹೋಲಿಸ್ತಾರೆ. ಫೋಟೋಗ್ರಫಿಗೆ ಒಂದು ಪರ್ಫೆಕ್ಟ್ ಸ್ಪಾಟ್. ತೆರಿಬರ್ಕಾದ ಫುಲ್ ಡೇ ಟೂರ್ ನಂತರ ನಾವು ಇವಾಗ ಮನೆಗೆ ವಾಪಸ್ ಬಂದಿದ್ದೇವೆ. ನಾವು ನಿನ್ನೆ ಹೇಗೆ ಡಿಹೈಡ್ರೇಟೆಡ್ ಫುಡ್ ಎಲ್ಲ ಪ್ರಿಪೇರ್ ಮಾಡಿದ್ವಲ್ಲ, ಹಾಗೆ ಇವತ್ತು ಕೂಡ ಮಾಡಿದ್ದೇವೆ. ಸೊ ನಾನು ಏನೇನು ಪ್ರಿಪೇರ್ ಮಾಡಿದ್ದೇನೆ ಅಂತ ಹೇಳಿ ನಾನು ನಿಮ್ಗೆ ಈಗ ತೋರಿಸ್ತೀನಿ. ಇದು ನಮ್ಮ ಇವತ್ತಿನ ಮೆನ್ಯೂ. ಸೊ ಇದು ಛೋಲೆ, ಇದು ವೆಜ್ ಪುಲಾವ್, ಇದು ಲವಾಶ್ ನಾವು ಇಲ್ಲೇ ಶಾಪಿಂದ ತಗೊಂಡು ಬಂದು ಬಿಸಿ ಮಾಡಿದ್ದು. ಬಾಕಿ ಎಲ್ಲ ಮನೆಯಿಂದ ತಗೊಂಡು ಬಂದಿರೋದು. ಸೂಪ್ ಅಲ್ಲ, ಇದು ಬ್ರೋಕೊಲಿ, ಕ್ರೀಮ್ ಆಫ್ ಬ್ರೋಕೊಲಿ ಸೂಪ್. ಮತ್ತು ಇದು ಮಿಕ್ಸ್ ವೆಜ್ ಸೂಪ್. ಇದೆರಡು ಆ್ಯಕ್ಚುಲಿ ರೆಡಿ ನಾರ್ ಸೂಪ್ಸ್. ಪಾಪಡ್ ಮತ್ತು ಸ್ಯಾಲಡ್ಸ್ ಮತ್ತು ಸ್ವಲ್ಪ ನಮ್ಮ ಪೋಹ, ಅವಲಕ್ಕಿ. ಸೊ ಇವಾಗ ಇದನ್ನೆಲ್ಲ ತಿಂದ್ಬಿಟ್ಟು ನಾನು ಮಲಗ್ಲಿಕ್ಕೆ ಹೋಗ್ತೇನೆ. ಅದರಿಂದ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ಸಿಗ್ತೇನೆ ನಾಳೆ ಮತ್ತೆ ಹೊಸ ಪ್ಲಾನ್ನೊಂದಿಗೆ. ಸೊ ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.